ಫ್ರೆಂಡ್ಸ್. ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಬಿಸಿ ಬಿಸಿ ಬಜ್ಜಿ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ತಿನ್ನಿ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನನ್ನ ಬ್ಲಾಗ್ ಅಂತ ತಿಳಿಸಿ. ಓಕೆನಾ? ಬಾಯ್. ನಾನು ನಿಮ್ಮ ಉತ್ತರ ಕರ್ನಾಟಕದ ರಾಯಚೂರಿನ ಸುಜಾತ ಪಾಟೀಲ್. ಹಾಯ್, ನಮಸ್ಕಾರ. ನೋಡಿ, ನನ್ನ ಇವತ್ತಿನ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ ಇವಾಗ ನಾನು ಮಾಡ್ತಾಯಿದ್ದೀನಿ ಬ್ಲಾಗ್ನ. ಮತ್ತು ಇಲ್ಲಿ ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಮಗನಿಗೆ ಹುಗ್ಗಿ ಬೇಕಂತೆ. ಹುಗ್ಗಿ ಮಾಡುವಮ್ಮ ಅಂತ ಇದ್ದವನು. ಈಗ ತಾನೇ ನಾನು ಲೈವ್ ಆಫ್ ಮಾಡಿ ಮತ್ತು ನಾನು ಅವನಿಗೆ ಹುಗ್ಗಿ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿ ಹಳೇದು ಇಟ್ಟಿದ್ದೀನಿ ನಾನು ಕಡಾಯಿಯನ್ನು. ಯಾವಾಗಲೂ ಏನಾದರೂ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅದನ್ನೇ ಯೂಸ್ ಮಾಡ್ತೀನಿ ನಾನು ಕರೆದ ಮೇಲೆ ನಿಮಗೆ ತೋರಿಸ್ತೀನಿ. ಅಪ್ಪ, ನಮ್ಮ ಬಜ್ಜಿ ಯಾಕೆ ಬಂದಿದೆ, ಹಿಂಗೆ ಬಂದಿದೆ ಬಜ್ಜಿ ಅಂತ. ಓಕೆನಾ? ನೋಡಿ, ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಬಜ್ಜಿ. ಮತ್ತು ನನ್ನ ಅಂದರೆ ಸಬ್ಸ್ಕ್ರೈಬರ್, ನಾನು 2000 2K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ರೀ. ತುಂಬ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದೀರಪ್ಪ, ಎಲ್ರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ನಿಮಗೆ. ನಾನು 2Kನ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ ಮನು ಆಗೋ ಥರ ಆಗಿಬಿಡಲಿ ಸಾಕು ನನಗೆ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಓಕೆ, ಈಗ ನಾನು ನಿಮಗೆ ಬಜ್ಜಿ ತೆಗೆದು ತೋರಿಸ್ತೀನಿ ನೋಡಿ. ಆಯ್ತಮ್ಮ, ಏನು ಬಜ್ಜಿ ಆಯಿತು ಮಾಡಕತ್ತೀನಿ ನೋಡಿ. ಹಂಗೆ ಆಗ್ತಾ ಇದ್ದಾನೆ ಬಜ್ಜಿಗೋಸ್ಕರ. ನನಗೆ ಬಜ್ಜಿ ಬೇಕಂತ ನೋಡಿ. ರೆಡಿ ಆಯಿತು ನಮ್ಮ ಬಜ್ಜಿ ಅಲ್ವಾ. ನನ್ನ ಮಗನಿಗೆ ಇಷ್ಟವಾದ ಬಜ್ಜಿ ಇದು. ಕರೆಂಟು ಇಲ್ಲ, ಹಂಗ. ಓಕೆ, ನಾನು ಈಗ ಬಜ್ಜಿ ಏನು ಹೆಂಗೆ ತೆಗಿತಿತ್ತು ಈ ಎಣ್ಣೆ ಅಷ್ಟು ಗಿಡದಿರ್ದು ನೋಡಿ. ಹೆಂಗಪ್ಪ ನೋಡಿ ಹೆಂಗಾಗಿದ್ದಾವೆ ಬಜ್ಜಿ ನೋಡಿದ್ದೀರಾ? ಏನಾಯಿತು ಮತ್ತೆ ನೋಡಿ, ಇನ್ನೊಂದು ಟ್ರಿಪ್ಪು ಹಾಕಿ ತೋರಿಸ್ತೀನಿ ನಿಮಗೆ ಹೇಗಾಗಿದ್ದೀವಿ. ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತೀನಿ. ಮತ್ತು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಓಕೆನಾ? ನೋಡಿ, ಅವನು ತಿಂತಾ ಇದ್ದಾನೆ. ಹೇಗಾಗ್ಯಾವ ಹೇಳಪ್ಪ, ಹೆಂಗಾಗ್ಯಾವ ಬಸ್ಸು? ಮಸ್ತಾ? ನಾನು ಕೂಡ ಒಂದು ತೋರಿಸ್ತೀನಿ ನಿಮಗೆ. ಸೂಪರ್ ಆಗಿರುವಂಥ ಬಜ್ಜಿ. ಸೂಪರ್ ಆಗಿದೆ. ತುಂಬ ಬೇಗನೆ ಮಾಡ್ಕೋಬೋದು ರೀ ನಾವು ಮೆಣಸಿನ್ಕಾಯಿ ಬಜ್ಜಿನ. ನಾನು ಅರ್ಜೆಂಟಾಗಿ ಹಳೆಯದನ್ನು ಇಟ್ಟಿದ್ದೀನಿ ನಾನು ಕಡಾಯಿನ. ಏನು ತಿಳ್ಕೊತೀರೋ ಎಲ್ಲರೂ ನೋಡಿ. ಎಲ್ಲ ನಾನು ಬಸವ ಮಾಡ್ತಾನೆ ತಿಂತಾ ಇದ್ದೀವಿ ನಾವು. ಸೂಪರ್ ಆಗಿದೆ ಇದು. ಓಕೆ, ನೋಡಿ ರೆಡಿ ಆಯಿತು ಬಜ್ಜಿ. ಬಿಸಿ ಬಿಸಿ ಬಜ್ಜಿ ಹೇಗಿದೆ ನೋಡಿ. ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೂಪರ್ ಆಗಿರುವಂಥ ಬಜ್ಜಿ. ಒಂದು 5-10 ನಿಮಿಷದಲ್ಲಿ ಮಾಡಿಬಿಡ್ಬೋದು ರೀ. ಮಕ್ಕಳು ಕೇಳಿದಾರಂತ ಮಾಡಿಕೊಡ್ಬೋದು. ಮತ್ತು ಮಳೆ ಬರ್ತಿರುವಾಗ ಬಿಸಿ ಬಿಸಿ ಬೋಂಡ ಮತ್ತು ಎಲ್ಲ ಈ ಥರದ ಬಜ್ಜಿ ಮಾಡ್ಕೊಂಡು ತಿನ್ನಿ ಒಂದು ಸಾರಿ ನೋಡಿ. ಸೂಪರ್ ಆಗಿರುತ್ತಪ್ಪ. ಸೂಪರ್ ಆಗಿರುವಂತಹ ಬಜ್ಜಿ ಅಂದರೆ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ. ಮತ್ತು ಮೇಲೆಗಡೆಯಿಂದ ಕರಿಬೇವಿನಿಂದ
ಸ್ವಲ್ಪ ಗಾರ್ನಿಷ್ ಮಾಡಿದ್ದೀನಿ. ನೋಡಿ ಹೇಗೆ ಅನಿಸ್ತು ನಿಮಗೆ ನನ್ನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಓಕೆ.